ಮತ್ತೊಬ್ಬ ಯೂಟ್ಯೂಬರ್ನ ಕತೆ ಏನಾಗಿದೆ ನೋಡೋಣ. ಯೂಟ್ಯೂಬರ್ ಸಮೀರ್ ಈತನ ಮನೆಗೆ ಬೆಳ್ತಂಗಡಿ ಪೊಲೀಸರು ಬಂದಿದ್ದಾರೆ. ಬೆಂಗಳೂರಿನ ಬನ್ನೇರ್ಘಟ್ಟ ಸಮೀಪ ಇರುವಂತಹ ಸಮೀರ್ ಮನೆ, ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಬಂದಿದ್ದಾರೆ. ಯಾರು ಬಾಗಿಲು ತೆರೆಯದ ಕಾರಣ ವಾಪಸ್ ಹೋಗಿದ್ದಾರೆ ಪೊಲೀಸ್. ಯೂಟ್ಯೂಬರ್ ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ಎಂಟ್ರಿ ಕೊಡ್ತಾರೆ, ಆದ್ರೆ ಬಾಗಿಲು ಬಡಿದಿದ್ದಾರೆ. ಯಾರು ಕೂಡ ಬಾಗಿಲು ತೆಗೆದಿಲ್ಲ, ವಾಪಸ್ ಹೋಗಿದ್ದಾರೆ ಪೊಲೀಸರು. ಕಳೆದ ಬಾರಿ ಕೂಡ ಯೂಟ್ಯೂಬರ್ ಸಮೀರ್ ಮನೆಗೆ ಪೊಲೀಸರು ಬಂದಿದ್ರು, ಆದ್ರೆ ಆಗ ಸಮೀರ್ ಇರ್ಲಿಲ್ಲ ಮನೆಯಲ್ಲಿ. ಸಮೀರ್ ತಾಯಿ ಇದ್ರು. ಅಕ್ಕಪಕ್ಕದ ಮನೆಯವರು ಕೂಡ ಸಮೀರ್ ಬಗ್ಗೆ ಒಂದಷ್ಟು ಮಾತಾಡಿದ್ರು. ಇವತ್ತು ಬೆಂಗಳೂರಿನ ಬನ್ನೇರ್ಘಟ್ಟ ಸಮೀಪ ಇರುವಂತಹ ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ಹೋಗಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ, ಬನ್ನೇರ್ಘಟ್ಟ ಸಮೀಪ ಇರುವಂತಹ ಸಮೀರ್ ಮನೆ ಇದು. ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಬರ್ತಾರೆ. ಸುಮಾರು ಹೊತ್ತು ಬಾಗಿಲು ಬಡಿದಿದ್ದಾರೆ, ಆತನ ಮನೆ ಬಾಗಿಲನ್ನ. ಆದ್ರೆ ಆತ ಮನೆಯಲ್ಲಿ ಇಲ್ಲ, ಬಾಗಿಲು ಯಾರು ತೆಗೆದಿಲ್ಲ, ವಾಪಸ್ ಹೋಗಿದ್ದಾರೆ ಪೊಲೀಸರು. ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಬಂದಂತಹ ದೃಶ್ಯ ನೋಡ್ತಾ ಇದ್ರಿ. ಬೆಂಗಳೂರಿನ ಬನ್ನೇರ್ಘಟ್ಟದಲ್ಲಿರುವಂತಹ ಸಮೀರ್ ಮನೆ ಇದು. ಕಳೆದ ಬಾರಿ ಪೊಲೀಸರು ಸಮೀರ್ ಮನೆ ಬಾಗಿಲು ಬಡಿದಾಗ್ಲೂ ಕೂಡ ಸಮೀರ್ ಮನೆಯಲ್ಲಿರಲಿಲ್ಲ, ಎಸ್ಕೇಪ್ ಆಗಿದ್ದ. ಅನಂತರ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕಿದ್ದ. ಜಾಮೀನು ಸಿಗತ್ತೆ, ವಿಚಾರಣೆಗೆ ಹಾಜರಾಗಬೇಕು ಅಂತ ಕೋರ್ಟ್ ಹೇಳುತ್ತೆ. ಫೈನಲಿ ವಿಚಾರಣೆಗೆ ಹಾಜರಾಗಿದ್ರು ಯೂಟ್ಯೂಬರ್ ಸಮೀರ್. ಈಗ ಮತ್ತೆ ಸಮೀರ್ ಮನೆಗೆ ಬೆಳ್ತಂಗಡಿ ಪೊಲೀಸರು ಬಂದಿದ್ದಾರೆ, ಆದ್ರೆ ಮನೆ ಬಾಗಿಲು ಮಾತ್ರ ಓಪನ್ ಆಗಿಲ್ಲ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಎರಡನೇ ದೃಶ್ಯದಲ್ಲಿ ಬೆಳ್ತಂಗಡಿ ಪೊಲೀಸರು ಸಮೀರ್ ಮನೆಗೆ ಬಂದಿರುವ ದೃಶ್ಯ ಇದು. ಒಬ್ಬ ಯೂಟ್ಯೂಬರ್ ವಿಚಾರಣೆ ನಿನ್ನೆಯಿಂದ ನಡೆದಿದೆ. ಯೂಟ್ಯೂಬರ್ ಅಭಿಷೇಕ್ ವಿಚಾರಣೆ. ಈಗ ಯೂಟ್ಯೂಬರ್ ಸಮೀರ್ ಮನೆ ಬಾಗಿಲು ಬಡಿದಿದ್ದಾರೆ ಬೆಳ್ತಂಗಡಿ ಪೊಲೀಸರು, ಆದ್ರೆ ಮನೆಯಲ್ಲಿ ಯಾರು ಇಲ್ವಾ ಅಥವಾ ಬಾಗಿಲು ಓಪನ್ ಮಾಡಿಲ್ವಾ? ಬೆಳ್ತಂಗಡಿ ಪೊಲೀಸರು ವಾಪಸ್ ಆಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.